ಎಸ್, ಇದು ನನ್ನ ಹಾರ್ಮೋನಿಯಂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸ್ಮಿತಾ. ಇವತ್ತು ನಾನು ನನ್ನ ವ್ಲಾಗಲ್ಲಿ ನನ್ನ ಹತ್ರ ಏನೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ ಅಂತ ತೋರ್ಸೋಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ರೆಡಿನಾ? ಬನ್ನಿ ತೋರಿಸ್ತೀನಿ. ಎಸ್, ಇದು ನನ್ನ ಹಾರ್ಮೋನಿಯಂ. ಇದನ್ನು ನಾನು ಪರ್ಚೇಸ್ ಮಾಡಿದಾಗ ನನ್ನ ಮನೇಲಿ ಯಾರಿಗೂ ಹೇಳಿರಲಿಲ್ಲ ಎಷ್ಟು ಕೊಟ್ಟಿದ್ದೀನಿ ಈ ಹಾರ್ಮೋನಿಯಂಗೆ ಅಂತ. ನೀವು ಗೆಸ್ ಮಾಡಿ ನೋಡೋಣ. ಐ ಥಿಂಕ್ ಒಂದು 10 ವರ್ಷ ಆದಮೇಲೆ ಹೇಳಿರ್ಬೋದೇನೋ ನಾನು ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಏನು ಅಂತ. ಬಟ್ ತೊಗೊಂಡಿದ್ದು ಮಾತ್ರ ಗೊತ್ತಿತ್ತು, ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿರಲಿಲ್ಲ. ಭಯ ಆಗಿತ್ತು, ಯಾಕೆಂದರೆ ಆವಾಗ ನಾನು ಬಿಗಿನರ್. ಸೊ ಹಾಗಾಗಿ ನಾನು ಹೇಳಿರಲಿಲ್ಲ ಮನೇಲಿ. ಸುಮ್ಮನೆ ವೇಸ್ಟ್ ಮಾಡ್ತೀಯಾ ದುಡ್ಡು ಅಂತ ಬೈತಾರೆ ಅಂತ. ಇದು ಸುಟ್ಕೇಸ್ ಥರ ಬರುತ್ತೆ, ಈ ಥರ ಇರುತ್ತೆ. ಒಳ್ಳೆ ಸಿಂಗರ್ ಆಗಬೇಕು ಅಂದರೆ ಈ ಇನ್ಸ್ಟ್ರೂಮೆಂಟ್ ಜೊತೆ ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಹೆಲ್ಪ್ಫುಲ್ಲಾಗಿ ಇರುತ್ತೆ. ನಾನು ಕ್ಲಾಸಿಕಲ್ ಮ್ಯೂಸಿಕ್ ತಾನ್ಪುರ ಮತ್ತು ಈ ಹಾರ್ಮೋನಿಯಂ ಜೊತೆ ಯೂಶ್ವಲಿ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಚಿಕ್ಕದಾದಂಥ ಸಿಂಪಲ್ ಆದಂಥ ಡೆಮೋ ನಿಮಗೋಸ್ಕರ. ಹಾರ್ಮೋನಿಯಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ವಾಯ್ಸಲ್ಲಿ ಕ್ಲಾರಿಟಿ ಬರುತ್ತೆ, ಶ್ರುತಿಯಲ್ಲಿ ಕ್ಲಾರಿಟಿ ಬರುತ್ತೆ, ಶ್ರುತಿ ಶುದ್ಧ ಆಗುತ್ತೆ. ನನ್ನ ಮೋಸ್ಟ್ ಫೇವ್ರೇಟ್ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡಬಹುದಾ? ಕಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ತೋರಿಸ್ತೀನಿ. ಮೋಸ್ಟ್ ಕ್ಯೂಟೆಸ್ಟ್ ಇನ್ಸ್ಟ್ರೂಮೆಂಟ್ ಇದು ವಾಲ್ಟ್, ಇದು ಸೊಪ್ರಾನೋ ಉಕ್ಲೇಲೆ. ಇದು 21 ಇಂಚ್ ಏನೋ ಬರುತ್ತೆ. ಇದಕ್ಕೆ 4 ಸ್ಟ್ರಿಂಗ್ಸ್ ಇರುತ್ತೆ. ವೆರಿ ಸಿಂಪಲ್ ಟು ಯೂಸ್. ಇದನ್ನು ನಾನು ಅಮೆಝಾನಿಂದ ಬೈ ಮಾಡಿದ್ದು ಆನ್ಲೈನಲ್ಲಿ. ಇದು ಸೊಪ್ರಾನೋ ಉಕ್ಲೇಲೆ ಆ್ಯಂಡ್ ಮಹೋಗನಿಯಿಂದ ಮಾಡಿದ್ದು ಮಟೀರಿಯಲ್ಲು. ಇದು ತುಂಬ ಈಸಿ ಆ್ಯಂಡ್ ಕಾಂಪ್ಯಾಕ್ಟ್ ಆಗಿರುತ್ತೆ. ಕಾರ್ಡ್ಸ್ ಕೂಡ ಈಸಿ ಇರುತ್ತೆ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಮನೆಗೆ ಬಂದಮೇಲೆ ಸ್ವಲ್ಪ ಒಡೆದು ಬಿದ್ದು ಹೋಗ್ಬಿಟ್ಟಿದೆ. ಇದ್ರ ಜೊತೆಗೆ ನನಗೆ ಸಿಕ್ಕಿದ್ದು ಒಂದು ಬ್ಯಾಗ್ ಮತ್ತು ಟ್ಯೂನರ್. ಇದು ಸಿ ಸ್ಕೇಲ್, ಸಿ ಕಾರ್ಡ್. ತುಂಬ ಸಿಂಪಲ್ ಪ್ಲೇ ಮಾಡೋದಕ್ಕೆಲ್ಲ. ಸ್ಟ್ರಮ್ಮಿಂಗ್ ಪ್ಯಾಟರ್ನ್ ಡೌನ್ 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 ಅಪ್ ಅಪ್. ಟ್ಯೂನ್ ಆಗಿಲ್ಲ, ಬಟ್ ಈಸಿಯಾಗಿರುತ್ತೆ ಪ್ಲೇ ಮಾಡೋಕ್ಕೆ ಆ್ಯಂಡ್ ಕಂಫರ್ಟೇಬಲ್ ಟು ಹೋಲ್ಡ್ ಆಲ್ಸೋ. ಸಿಂಗಲ್ ಸ್ಟ್ರಿಂಗ್ ಮತ್ತು ಸ್ಟ್ರಮ್ಮಿಂಗ್. ಇದು ಕೂಡ ಸಿ ಸ್ಕೇಲಲ್ಲಿ ಒಂದು ಸಿಂಪಲ್ ಆಗಿರುವಂಥ ಸ್ಟ್ರಮ್ಮಿಂಗ್ ಪ್ಯಾಟರ್ನ್. ತುಂಬ ಸಿಂಪಲ್ ಆ್ಯಂಡ್ ಈಸಿ ಅಲ್ವಾ? ನೆಕ್ಸ್ಟ್ ತೋರಿಸ್ತಾ ಇರೋದು ಗಿಟಾರ್. ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇನ್ಸ್ಟ್ರೂಮೆಂಟ್ ಪರ್ಚೇಸ್ ಮಾಡಿದ್ದು ಅಂದರೆ ಇದೇ ಗಿಟಾರು. ಇದು ಸೆಕೆಂಡ್ ಹ್ಯಾಂಡ್ ನಾನು ತೊಗೊಂಡಿದ್ದು. ಆಗ 2500 ರುಪೀಸ್ಗೆ ಇದನ್ನು ಪರ್ಚೇಸ್ ಮಾಡಿದ್ದು ನಾನು. ಇದು ಅಕೋಸ್ಟಿಕ್ ಜಂಬೂ ಗಿಟಾರ್. ಇದು ಪ್ರಾಕ್ಟೀಸ್ ಇಲ್ದಲೇ ನನಗೆ ಈಗ ಬರಲ್ಲ, ಪ್ಲೇ ಮಾಡೋಕ್ಕೆ ಬರಲ್ಲ ಗಿಟಾರು. ಮುಂಚೆ ಮಾಡ್ತಾಯಿದ್ದೆ, ಬಟ್ ಈಗ ಬರಲ್ಲ. ಇದು GB&A ಬ್ರ್ಯಾಂಡ್ದು. ಗಿಟಾರ್ ಜೊತೆ ಹಾಡೋಕ್ಕೂ ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಇತ್ತೀಚೆಗೆ ನನಗೆ ಗಿಟಾರ್ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಆ್ಯಂಡ್ ಹಾಗಾಗಿ ಪ್ರಾಕ್ಟೀಸ್ ಬಿಟ್ಟೋಗಿದೆ. ಇದೊಂದು ಚಿಕ್ಕದಾದಂಥ ಕೀಬೋರ್ಡು, ಟಾಯ್ ಕೀಬೋರ್ಡ್, ಮಕ್ಕಳು ಪ್ರಾಕ್ಟೀಸ್ ಮಾಡೋಕ್ಕೆ. ಗಿಟಾರ್ ಸೌಂಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ.
ಗಿಟಾರ್ ಪ್ಲೇ ಮಾಡ್ಕೊಂಡು ಹಾಡೋದು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ನೆಕ್ಸ್ಟ್ ನೋಡೋಣ ನಮ್ಮ ಕೀಬೋರ್ಡ್. ಈ ಕೀಬೋರ್ಡ್ ಜೊತೆಗೆ ನಾನು ವೆಸ್ಟರ್ನ್ ವಾಯ್ಸ್ ಎಕ್ಸಸೈಸಸ್ನ ಪ್ರಾಕ್ಟೀಸ್ ಮಾಡ್ತೀನಿ. ಯಾಕೆಂದರೆ ವೆಸ್ಟರ್ನ್ ವಾಯ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಕೀಬೋರ್ಡ್ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಇದು ಕೂಡ ಬೇಸಿಕ್ ಮಾಡೆಲ್ ಕೀಬೋರ್ಡ್, ಕ್ಯಾಶಿಯೋ ಕಂಪನಿದು. ಇದನ್ನು ಕೂಡ ನಾನು ಆನ್ಲೈನಲ್ಲಿ ಅಮೆಝಾನಿಂದ ತರಿಸ್ಕೊಂಡಿದ್ದು. ಆಗ ನನಗೆ ಇದು ಅರೌಂಡ್ 10,000 ಆಗಿದೆ. ತುಂಬ ಬೇಸಿಕ್ ಮಾಡೆಲ್. ಇದನ್ನು ಕನೆಕ್ಟ್ ಮಾಡಿ ನಿಮಗೆ ಸ್ವಲ್ಪ ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ. ಮಕ್ಕಳಿಗೆಲ್ಲ ನಾನು ಹಾರ್ಮೋನಿಯಂ ಟಚ್ ಮಾಡೋಕ್ಕೆ ಕೊಡಲ್ಲ. ಸೊ ಅವ್ರಿಗೇನಾದ್ರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅವರು ಇದೇ ಕೀಬೋರ್ಡಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದು ನಾರ್ಮಲ್ ಗ್ರ್ಯಾಂಡ್ ಪಿಯಾನೋ, ಟೋನ್ ಬಂದು ಗ್ರ್ಯಾಂಡ್ ಪಿಯಾನೋ. ಸೊ ವೋಕಲ್ಸ್ ಅಥವಾ ಕೀಬೋರ್ಡ್ ಏನಾದ್ರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮೆಟ್ರೋನೋಮ್ ಯೂಸ್ ಮಾಡಿ ನಾನು ಮಾಡ್ತೀನಿ. ಅದರಿಂದ ತಾಳ ಜೊತೆ ಹಾಡೋದಕ್ಕೆ ಅಭ್ಯಾಸ ಆಗುತ್ತೆ. ಸೊ ಈಗ ಡಿಫ್ರೆಂಟ್ ಟೋನ್ಸ್ ತೋರಿಸ್ತೀನಿ. ಇದು 64 ಕೀಸ್ ಕೀಬೋರ್ಡ್ ಇರೋದು. ಇದರಲ್ಲಿ ನಮಗೆ ಇಂಡಿಯನ್ ಟೋನ್ಸ್ ಇದೆ, ಹಾಗೆ ಇಂಡಿಯನ್ ರಿದಮ್ ಕೂಡ ಸಿಗುತ್ತೆ. ರಿದಮ್ ನೋಡೋಣ. ಕಂಟ್ರೋಲ್ ಕೂಡ ತುಂಬ ಸಿಂಪಲ್ ಆಗಿ ಈಸಿಯಾಗಿದೆ. ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಈ ರೊಟೇಟ್ ಮಾಡೋದನ್ನು ಕೊಟ್ಟಿದ್ದಾರಲ್ಲ, ಹಾಗಾಗಿ ಬೇಗ ಸ್ವಿಚ್ ಮಾಡೋಕ್ಕಾಗಲ್ಲ, ಅದೊಂದು ಕಷ್ಟ ಆಗುತ್ತೆ. ನಂಬರ್ಸ್ ಕೊಟ್ಟಿದ್ದಿದ್ರೆ ತುಂಬ ಈಸಿಯಾಗಿ ಬೇಗ ಚೇಂಜ್ ಮಾಡ್ಬೋದು. ಇದರಲ್ಲಿ ಸಾಂಗ್ಸ್ ಕೂಡ ಪ್ಲೇ ಮಾಡ್ಬೋದು. ಮಕ್ಕಳಿಗೆ ಕೀಬೋರ್ಡ್ ಕಲಿಸಿದ್ರೆ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಈ ಎಲ್ಲ ಇನ್ಸ್ಟ್ರೂಮೆಂಟಲ್ಲಿ ಫೇವ್ರೇಟ್ ಅಂತ ಚೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲ ಇನ್ಸ್ಟ್ರೂಮೆಂಟ್ಗೂ ಕೂಡ ಅದರದ್ದೇ ಆದ ಮಹತ್ವ ಇರುತ್ತೆ. ಹಾಗಾಗಿ ನನಗೆ ಎಲ್ಲ ಇಷ್ಟ ಆಗುತ್ತೆ. ಆರಾಮಾಗಿ ಇದ್ರ ಜೊತೆ ಆಟ ಆಡ್ಕೊಂಡಿರ್ಬೋದು, ಬೇಜಾರಾಗೋದೇ ಇಲ್ಲ. ಚೇಂಜ್ ಮಾಡ್ಬೋದು. ರಿದಮಲ್ಲಿ ಕೂಡ ಇಂಡಿಯನ್ ರಿದಮ್ಸ್ ಎಲ್ಲ ಇದೆ. ಲೈಕ್ ಕೆಹರ್ವಾ ತಾಳ್ ಆಗಿರಬಹುದು, ದಾದ್ರಾ ಆಗಿರಬಹುದು, ಜಪ್ತಾಲ್ ಆಗಿರ್ಬೋದು, ಎಲ್ಲ ಇದೆ. ಮತ್ತು ಬಾಂಗ್ಡಾ ಕೂಡ ಇದೆ, ಪಂಜಾಬಿ ರಿದಮ್ ಕೂಡ ಇದೆ ಇದರಲ್ಲಿ. ಈ ರಿದಮ್ ಹಾಕ್ಕೊಂಡು ಸ್ವರಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ತಾಳಜ್ಞಾನ ಜಾಸ್ತಿ ಆಗುತ್ತೆ ನಮಗೆ. ಕೀಬೋರ್ಡ್ ಈಸ್ ಅ ಫನ್ ಲರ್ನಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೂ ಒಂದು ಇನ್ಸ್ಟ್ರೂಮೆಂಟ್ ಇದೆ, ತೋರಿಸ್ತೀನಿ. ಇವತ್ತಿನ ಲಾಸ್ಟ್ ಇನ್ಸ್ಟ್ರೂಮೆಂಟ್ ಇದು ನಾನು ತೋರಿಸ್ತಾ ಇರೋದು ನಿಮಗೆ. ಇದನ್ನು ಹಾರ್ಮೋನಿಕಾ ಅಥವಾ ಮೌತ್ ಆರ್ಗನ್ ಅಂತ ಹೇಳ್ತಾರೆ. ನಾವು ಯಾರೂ ಯೂಸ್ ಮಾಡಲ್ಲ, ಸುಮ್ಮನೆ ಇದೆ ಮನೇಲಿ, ಬಟ್ ಯೂಸ್ ಮಾಡಲ್ಲ. ತೆಗೆದು ತೋರಿಸ್ತೀನಿ. ಇದು ನನ್ನ ಹಸ್ಬೆಂಡ್ಗೆ ಗಿಫ್ಟಾಗಿ ಕೊಟ್ಟಿದ್ದು ಆಫೀಸಲ್ಲಿ. ಇದ್ರ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ, ಬಟ್ ಹಾಗೆ ಸುಮ್ಮನೆ ಪ್ಲೇ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ಇದು ಐ ತಬ್ಲಾಪುರ ತಾನ್ಪುರ. ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಇದನ್ನು ತೋರಿಸಿದ್ದೆ. ಸೊ ಇದು ನನ್ನ ಮೊಬೈಲಲ್ಲೇ ಇರುತ್ತೆ ಯಾವಾಗಲೂ ಕೂಡ. ಆ್ಯಂಡ್ ಇದರಲ್ಲೇ ನಾನು ಪ್ರಾಕ್ಟೀಸ್ ಮಾಡೋದು. ಯೂಟ್ಯೂಬ್ ಸಾಂಗ್ಸ್ ಕೂಡ ಇದರಲ್ಲೇ ನಾನು ರೆಕಾರ್ಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೋಪ್ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ನಿಮಗೆ ಇದರಲ್ಲಿ ಯೂಸ್ಫುಲ್ ಅಂತ ಅನಿಸಿದೆ ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬೈ. Thank you for watching.